ಈಗ ಕುಮಾರಸ್ವಾಮಿಯವರು ಒಂದಷ್ಟೇನೋ ಮಾತನಾಡ್ತಾ ಇದ್ರು ಚಂದ್ರಶೇಖರ್ ಅವರೇ. ಈಗ ನೋವಲ್ ಮಾತಾಡ್ತಾ ಇದ್ದಾರಾ ಅಥವಾ ಈ ಬಾರ್ಗೇನಿಂಗ್ ಪವರ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದೇನಾದರೂ ದಾಳ ಉರುಳಿಸಿದ್ದಾರಾ ಅಥವಾ ಜೆನ್ಯೂನ್ ಆಗಿ BJP ಅವ್ರನ್ನ ಅಷ್ಟಾಗಿ ಕನ್ಸಿಡರ್ ಮಾಡ್ತಾ ಇಲ್ವಾ ಅಂತ? ಒಂದು ಎಲ್ಲವೂ ಸರಿ ಇದ್ರೂ ಒಂದಷ್ಟು ಅತೃಪ್ತ ಆತ್ಮಗಳಿಗೆ ಒಂಥರ ಅವ್ರ ಮೈಂಡ್ ಸೆಟ್ ಹಂಗಿರುತ್ತೆ, ವಿಲಕ್ಷಣವಾದ ಖುಷಿ. ಅಲ್ಲೇನೇನೋ ಆಗ್ತಾ ಇದೆ, ಅಲ್ಲೇನೇನೋ ಆಗೋಗ್ಬಿಡುತ್ತೆ ಅಂತೇಳಿ. ನೋಡಿ, 2014ರಿಂದ NDA ಮೈತ್ರಿಕೂಟದಲ್ಲಿ ಆಲ್ಮೋಸ್ಟ್ ಸುಮಾರು 40 ಪಾರ್ಟಿಗಳು, 32ರಿಂದ 40 ಪಾರ್ಟಿಗಳು ಜೊತೆಲಿದ್ದಾವೆ. ಅತ್ಯಂತ ಸಣ್ಣ ಪಾರ್ಟಿಗಳು, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಅಪ್ನಾದಳ ಅಂತ ಒಂದಿದೆ, ನಿಲ್ಲದೆ 2 ಸೀಟಲ್ಲಿ. ಅಲ್ಲಿನ ಅನುಪ್ರಿಯಾ ಪಟೇಲ್ 2014ರಿಂದ ಮಿನಿಸ್ಟ್ರು. ಅದಾದ್ಮೇಲೆ RP ಅಂತ ಒಂದು ದಲಿತ ಪಾರ್ಟಿ ಇದೆ ಮಹಾರಾಷ್ಟ್ರದಲ್ಲಿ, ರಾಮನಾಥ್ ಅತಾವಳೆ ಅವರು 1 ಸೀಟ್ ಗೆಲ್ಲಕ್ಕೂ ಶಕ್ತಿ ಇಲ್ಲ. ಅವ್ರನ್ನ ರಾಜ್ಯಸಭಾ ಕಳಿಸಿ ಅವ್ರನ್ನ 2014ರಿಂದ ಮಿನಿಸ್ಟರ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿವರೆಗೂ ಯಾರೊಬ್ರು ನಮ್ಮನ್ನು ಬಿಟ್ಟೋಗಿಲ್ಲ. ಅಕಸ್ಮಾತ್ ಏನಾದ್ರು ಬಿಟ್ಟೋದನ್ನು ರಪ್ಪಂತ ವಾಪಸ್ ಬಂದು ಸೇರ್ಕೊಂತಾ ಇದ್ದಾರೆ. ಇವತ್ತು ಇಡೀ ದೇಶದ ಚಿತ್ರ ನೋಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೂ BJPನೇ ಬೇಕು. ಯಾಕೆ ಬಂದು ನಿಂತ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ, ಮೋದಿ ಮತ್ತು BJP ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳೇ ಗೊತ್ತಿರ್ತಕ್ಕಂತಹ ಗೌರವ ಮತ್ತೆ ಮನ್ನಣೆ. BJP ಅದು ಒಂದೇ ಒಂದು ಅಜೆಂಡಾ, ಪ್ರಾದೇಶಿಕತೆಯನ್ನ ಗಟ್ಟಿ ಮಾಡ್ತವೆ, ರಾಷ್ಟ್ರವನ್ನ ಗಟ್ಟಿ ಮಾಡಬೇಕು. ಪ್ರಾದೇಶಿಕತೆಯಿಂದಲೇ ರಾಷ್ಟ್ರೀಯತೆ ಅಂತ ಹೇಳಿ 2014ರಿಂದನೂ ದೇವೇಗೌಡರಿಗೆ ಮೋದಿ ಅವರು ಕೊಡ್ತಿರ್ತಕ್ಕಂಥ ಮನ್ನಣೆ, ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, BJP ಅವರ ಅಮಿತ್ ಶಾ ಜೊತೆಗೆ ಮತ್ತೆ ಮೋದಿ ಅವ್ರ ಜೊತೆ ಇರ್ತಕ್ಕಂಥ ಗೌರವಾನ್ವಿತ ಸಂಬಂಧ, ಇವೆಲ್ಲವನ್ನೂ ಸುಸೂತ್ರವಾಗಿ ನಡೀತಿರೋದನ್ನ ಕೆಲವರಿಗೆ ತಡ್ಕೊಳಕ್ಕಾಗ್ತಿಲ್ಲ. DK ಶಿವಕುಮಾರ್ ಅವ್ರು ಹೇಳ್ತಿದ್ರು, ಏನೋ CM ಮಾಡ್ಬಿಟ್ಟಿದ್ವಿ ಅಂತ ಹೇಳಿ. CM ಯಾಕ್ರಿ ಮಾಡಿದ್ರು ಇವರು? ಅಲ್ಲಿ ದೇವೇಗೌಡರೇ ಹೇಳಿದ್ರು, ಒಬ್ಬ ದಲಿತರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೀವು CM ಮಾಡಿ ಅಂತ ಹೇಳಿ. ಇವರಿಗೆ ದಲಿತರು ಮಾಡಕ್ಕೆ ಇವ್ರ ಯೋಗ್ಯತೆ ಇರಲಿಲ್ಲ, ಇಷ್ಟ ಇರಲಿಲ್ಲ. ಅವ್ರ ದಲಿತರನ್ನ ತುಳಿಯೋದಕ್ಕೋಸ್ಕರ, ಮಲ್ಲಿಕಾರ್ಜುನ್ ಖರ್ಗೆ ಅವನ್ನ ಹಾಳು ಮಾಡೋದಕ್ಕೋಸ್ಕರ, ಇಲ್ಲ ನೀವೇ ಚೀಫ್ ಮಿನಿಸ್ಟರ್ ಆಗಿ ಅಂತ ಹೇಳಿದ್ರು. ಇದು ಅಫಿಷಿಯಲ್ ಆಗಿ ದೇವೇಗೌಡರ ಬಾಯಿಂದ ಬಂದಂತ ಮಾತು. ಇದಕ್ಕೆ ಗುಲಾಂ ನಬಿ ಆಜಾದ್ ಅವರು ಯಾರವತ್ತು ಬಂದು ಹೇಳಿದ್ರು, ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಅಂದ್ರೆ ಅವತ್ತು ನಿಮ್ಮವ್ರನ್ನ ದಲಿತ ತುಳಿಯೋದಕ್ಕೆ ಮಾಡ್ಬಿಟ್ಟು ಇವತ್ತು ಹೇಳ್ತಾ ಇದ್ದಾರೆ. ಜೊತೆಗೆ ಸೂಸೈಡಲ್ ಅಟೆಂಪ್ಟ್ ಅಂತೆ DK ಶಿವಕುಮಾರ್. ಯಾರು ಮಾತಾಡ್ತಿರೋದು? ಇಡೀ ದೇಶದಲ್ಲಿ 40 ಸೀಟ್ ಗೆಲ್ಲ ಯೋಗ್ಯತೆ ಇಲ್ದಿರೋ ಪಾರ್ಟಿ ಅಮ್ಮ ಮಗ UP ಬಿಟ್ಟು ಓಡಾಗ್ತಾ ಇದ್ದಾರೆ. 70 ವರ್ಷದ ಏನು ಹಿಸ್ಟ್ರಿ ಇರ್ತಕ್ಕಂತಹ ಕಾಂಗ್ರೆಸ್ ರಾಯ್ಬರೇಲಿ ಕ್ಯಾಂಡಿಡೇಟ್ ಯಾರು ಇಲ್ಲ, ಯಾರೋ ಓಡಾಗಿದ್ದಾರೆ ಆಗ್ಲೇನೆ. ಅಮೇಥಿನಲ್ಲಿ ಕ್ಯಾಂಡಿಡೇಟ್ ಯಾರು ಇಲ್ಲ, ಓಡಾಗಿದ್ದಾರೆ ಆಗ್ಲೇನೆ. ಇಂತಹ ದಟ್ಟದರಿದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಎಲ್ಲಾ ರಾಜ್ಯದಲ್ಲೂ ಜೊತೆಲಿರ್ತಕ್ಕಂಥ ಪಾರ್ಟ್ನರ್ಗಳಿದ್ರೆ ಚೀತು ಉಳಿಸ್ಕೊಂಡು ದೂರ ಬಿಸಾಕ್ಸ್ಕೊಂತಿರ್ತಕ್ಕಂಥ ಪಾರ್ಟಿ ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ. ಇಲ್ಲೇ ಉತ್ತರ ಪ್ರದೇಶ ಕೊಟ್ಟಿದ್ದಾರೆ 80ಕ್ಕೆ 17. ಅವ್ರಿಗೆ ಮೀಟಿಂಗ್ಗೆ ಹೋಗಲ್ಲ ಯಾರು, ಅಖಿಲೇಶ್ ಯಾದವ್ ಅವರು. ಈಗ ಆಮ್ ಆದ್ಮಿ ಪಾರ್ಟಿ 1 ಸೀಟ್ ಕೊಡಲ್ಲ ಅಂತ ಹೇಳ್ತಾರೆ ಉತ್ತರ ಇದರಲ್ಲಿ ಪಂಜಾಬ್ ಅಲ್ಲಿ. ಇಂತಹ ದೈನೇಸಿ ಸ್ಥಿತಿ ಒಳಗಡೆಗೆ ದೂರ ಬಿಟ್ಟು ಹೇಳ್ತೀನಿ ಕೇಳಿ. 10 ಸೆಕೆಂಡ್ಸ್ ಮೋರ್. 2014ರಿಂದ ಈಚೆಗೆ 14 ಜನ ಚೀಫ್ ಮಿನಿಸ್ಟರ್ ಆಗಿದ್ದವರು ಕಾಂಗ್ರೆಸ್ ಬಿಟ್ಟು ಆಚೆ ಕಡೆ ಬಂದಿದ್ದಾರೆ. ಚೀಫ್ ಮಿನಿಸ್ಟರ್ ಆಗಿದ್ರು. ಅರ್ಥ ಏನು? ಇಡೀ ರಾಜ್ಯದ ಚುಕ್ಕಾಣಿ ಹಿಡಿದಿರೋರು ಇವತ್ತು ಕಾಂಗ್ರೆಸ್ ಸರಿಯಿಲ್ಲ ಅಂತ ಆಚೆ ಕಡೆಗೆ ಬಂದಿದ್ದಾರೆ. BJP ಇಂದ ಅಕಸ್ಮಾತ್ ಏನಾದ್ರು ಬೇಜಾರಾಗಿ ಆಚೆ ಹೋದ್ರು ರಪ್ಪಂತ ಅದೇ ಸ್ಪೀಡ್ ಅಲ್ಲಿ ವಾಪಸ್ ಬಂದಿರ್ತಾರೆ. ಇದು BJP ಶಕ್ತಿ. ಯಾಕೆ ಅಂತ ಹೇಳಿದ್ರೆ ಪಕ್ಷಗಳಿಗೂ ಗೌರವ ಮನ್ನಣೆ ಕೊಡ್ತಿರೋದು. ಆ ಮನ್ನಣೆ JDS ಗೂ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಇಟ್ ವಿಲ್ ಬಿ ಅ ಪರ್ಮನೆಂಟ್ ಅಲಯನ್ಸ್. ಓಕೆ, ಪರ್ಮನೆಂಟ್. ಫೈನ್. ಇಲ್ಲಿ ನೋಡಿ ಪ್ರಶ್ನೆ. ಹರಿಯಾಣ ಜನಹಿತ್ ಕಾಂಗ್ರೆಸ್ BJP ಭ್ರಷ್ಟಾಚಾರದಿಂದ ಕೂಡಿದ ಪಕ್ಷ ಅಂತ ಆರೋಪ ಮಾಡಿ 2014 ವಿಧಾನಸಭಾ ಚುನಾವಣೆಗಿಂತ ಮುಂಚೆನೇ ಗುಡ್ ಬೈ. 2014 MDMK ತಮಿಳುನಾಡು BJP ತಮಿಳರ ವಿರೋಧಿ ನೀತಿ ಅನುಸರಿಸಿದೆ ಅಂತ ಹೇಳಿ ಅವರಾಚೆ ಬಂದರು ವೈಕೋ. 2016 DMDK ತಮಿಳುನಾಡು ವಿಧಾನಸಭೆ ಚುನಾವಣೆಗಿಂತ ಮುಂಚೆನೇ ಅವರಾಚೆ ಬಂದರು. 2016 PMK BJP ತಮಿಳರ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಆರೋಪ, ಅವರಾಚೆ ಬಂದರು. 2016 ತೆಲುಗು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮೋದಿ ಪರ ಪ್ರಚಾರ ಮಾಡ್ತಾರೆ, ಬಳಿಕ ಅಂತರ ಕಾಯ್ದುಕೊಳ್ತಾರೆ ಜನಸೇನಾ ಪಕ್ಷ. ಆ ನಂತರ ಈಗ TDP ಜೊತೆ ಸೇರಿಕೊಂಡು NDA ಸೇರ್ಪಡೆ. 2016 ರೆವಲ್ಯೂಷನರಿ ಸೋಷಲಿಸ್ಟ್ ಪಕ್ಷ BJP ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ ಅಂತ ಅವರಾಚೆ ಬಂದರು. 2017 ಸ್ವಾಭಿಮಾನಿ ಪಕ್ಷ ಮಹಾರಾಷ್ಟ್ರ ಅವರಾಚೆ ಬಂದರು. 2018 ಹಿಂದೂಸ್ತಾನ್ ಅವಾಮ್ ಮೋರ್ಚಾ ರಾಜ್ಯಸಭಾ ಟಿಕೆಟ್ ಕೊಡಲಿಲ್ಲ ಅಂತ ಮುಖ್ಯಸ್ಥ ಜೀತನ್ ರಾಮ್ ಮಾಂಝಿ NDAಯಿಂದ ಔಟ್. 2018 ಫೆಬ್ರವರಿ 15 ವರ್ಷಗಳ ಮೈತ್ರಿ ಮುರುಕೊಳ್ಳುತ್ತೆ ನಾಗಾ ಪೀಪಲ್ಸ್ ಫ್ರಂಟ್. 2018 ಮಾರ್ಚ್ TDP ಸೇಮ್ ಆಚೆ ಬಂದಿದ್ದರು, ಆನಂತರ ಅವರು ಅಂತರ ಕಾಯ್ದುಕೊಂಡ್ರು. ಈಗ 6 ವರ್ಷ ಆದಮೇಲೆ ಮತ್ತೆ ಮರುಮೈತ್ರಿ. 2018 ಗೋರ್ಖಾ ಜನಮುಕ್ತಿ ಮೋರ್ಚಾ ವೆಸ್ಟ್ ಬೆಂಗಾಲ್ ಗೋರ್ಖಾ ಸಮುದಾಯಕ್ಕೆ BJP ಮೋಸ ಮಾಡ್ತು, ಅವರಾಚೆ ಬಂದರು. 2018 ರಾಷ್ಟ್ರೀಯ ಲೋಕ ಸಮತಾ ಪಾರ್ಟಿ UPA ಮೈತ್ರಿ ಸೇರೋದಕ್ಕೆ NDAಗೆ ಗುಡ್ ಬೈ. ವಕ್ಷೀಲ್ ಇನ್ಸಾನ್ ಪಾರ್ಟಿ ಬಿಹಾರ್ ಈ ಪಕ್ಷದ ಮುಖ್ಯಸ್ಥ ಸಾಹ್ನಿ ಅಮಿತ್ ಶಾ ಆಪ್ತ
ಮಿತ್ರ ಪಕ್ಷ RLSP UPA ಸೇರ್ಕೊಂಡಿದ್ದಕ್ಕೆ NDAಗೆ ಗುಡ್ ಬೈ. ಬೋರ್ಡ್ ಗಿಲ್ದಿರೋ ಪಾರ್ಟಿಗಳು ಹೇಳ್ತಿದ್ರೆ ಕೇಳಿ ಇಲ್ಲ ನಿಮಿಷ. ಲೆಟ್ ಮಿ ಆನ್ಸರ್ ಬೋರ್ಡ್ ಗಿಲ್ದಿರೋ ಫ್ರೆಂಡ್ಶಿಪ್ ನಿಮ್ಮ ಪಾರ್ಟಿಗೆ ಅನಿವಾರ್ಯ ಆಯಿತು. 2024 ಮಾರ್ಚ್ ತಿಂಗಳ ಕಥೆ ಏನು? ಯಾವ ಮಾಂಜಿ ಕಥೆ ಹೇಳಿದ್ರಿ? ಮಾಂಜಿ ಇಸ್ ವಿತ್ ಏನು NDA ನಾವು ಇದೇ TDP ವಿಷಯ ಹೇಳಿದ್ರಿ. TDP ಇಸ್ ವಿತ್ BJP ನಾವು ಬೋರ್ಡ್ ಗಿಲ್ದಿರೋ ಮತ್ತೆ ಎಕ್ಸೆಸ್ಮೆಂಟ್ ನೀವು ಅಂತ ಜನಸೇನ ಇಸ್ ವಿತ್ BJP. ಅದು ಯಾವ ಸಣ್ಣ ಪುಟ್ಟ ಹೇಳೋದು ಅಲ್ರಿ, ಇವು ಓದ್ಸೇನೆ ಇರೋರು ಉದ್ಯೋಗದಲ್ಲಿ ಬೇಡ. ನಿಮಿಷ ಸರ್ ತಾಳ್ಮೆಯಿಂದ ಮಾತಾಡಿ. PMK ವಿಷಯ ಹೇಳಿದ್ರಿ. ಒಂದು ನಿಮಿಷ ಲೆಟ್ ಮಿ ಆನ್ಸರ್. ನೀವು ಪ್ರಶ್ನೆ ಕೇಳಬೇಕಾದ್ರೆ ಉತ್ತರ ಕೇಳೋಣ. ಲೆಟ್ ಮಿ ಆನ್ಸರ್. ಚಂದ್ರಶೇಖರ್ ಮೆತ್ತಿಗೆ ಕೇಳ್ತಾ ಇದ್ದೀನಿ. ಒಂದು ನಿಮಿಷ ಅಲ್ಲಲ್ಲ ನೀವೇ ಆನ್ಸರ್ ಮಾಡ್ರಿ. ಅಲ್ಲಲ್ಲ ಒಂದು ನಿಮಿಷ ನನ್ನ ಅಗ್ರಿಮೆಂಟ್ ಮಾಡ್ಕೊಂತ ಅಗೇನ್ PMK ಚಂದ್ರಶೇಖರ್ ಒಂದು ನಿಮಿಷ ನಾನು ಮೆತ್ತಿಗೆ ಕೇಳಿಸ್ತಾ ಇದ್ದೀನಿ. ಏನು ಇಲ್ಲಿ ಯಾರು ಜಗಳ ಮಾಡ್ತಿಲ್ಲ, ಕೂಲಾಗಿ ನಮ್ದು ಏನು ತಕರಾರಿಲ್ಲ. ನೀವೇ ಆನ್ಸರ್ ಮಾಡಿ. ನೀವೇನು ಹೇಳಿದ್ರಿ? ಯಾವುದೋ ಸಣ್ಣ ಪುಟ್ಟ ಬೋರ್ಡ್ ಗಿಲ್ದಿರೋ ಪಕ್ಷಗಳು ಅಂತ ಹೇಳಿದ್ರಿ. ಬೋರ್ಡ್ ಗಿಲ್ದಿರೋ ಸಂಘ ಮೋದಿ ಅವ್ರಿಗೆ ಯಾಕ್ರಿ? ಯಾಕೆ ಬೇಕು ಅಂದ್ರೆ ಬೋರ್ಡ್ ಗಿಲ್ದಿರೋರು ಅಷ್ಟು ಅನಿವಾರ್ಯ ನಿಮ್ಮ ಪಾರ್ಟಿಗಿದೆ ಅಂತ ಅಲ್ಲಿಗೆ ಮಾತ್ರ ಪಟ್ಟಿಗಳು ಪಾರ್ಟಿಗಳು ಎಲ್ಲವೂ ವಾಪಸ್ ಬಂದಿರವೇನೆ ಹೇಳ್ತಾ ಇರೋದು. ಯಾವ್ಯಾವ ಪಾರ್ಟಿಗಳು ವಾಪಸ್ ಹೋಗಿದ್ದಾವೆ ಎಲ್ಲವೂ ಅಸ್ಸಾಂನಲ್ಲಿ ಅಸ್ಸಾಂ ಗಡಿ ಪಕ್ಷ ವಾಪಸ್ ಬಂತು. ಇದಾದ್ಮೇಲೆ ತಮಿಳುನಾಡಲ್ಲಿ PMK ವಾಪಸ್ ಬಂತು. ಆಂಧ್ರದಲ್ಲಿ ಜನಸೇನಾ ವಾಪಸ್ ಬಂತು. TDP ವಾಪಸ್ ಬಂತು. ಬಿಹಾರಲ್ಲಿ ಮಾಂಜಿ ವಾಪಸ್ ಬಂದ್ರು. JDU ವಾಪಸ್ ಬಂತು. ಶಿವಸೇನಾ ಮತ್ತೆ ವಾಪಸ್ ಬಂತು. NCP ಇಲ್ದೇ ಇರೋದು ಒಟ್ಟಿಗೆ ಬಂತು. ಅಕಾಲಿದಳ ಹೋಗಿತ್ತು ವಾಪಸ್ ಬಂತು. ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ BJP ಬೇಕು. ಯಾಕೆ ಬೇಕು? ಯಾಕೆ ಬೇಕು ಹೇಳಿ? ನೀವು ಯಾವತ್ತೂ ಪಾಸಿಟಿವ್ ದೃಷ್ಟಿಕೋನದಲ್ಲಿ ನೋಡಿ. ಇವತ್ತು BJP ಬಿಟ್ಬಿಟ್ಟು ಯಾವುದೇ ಪಕ್ಷ ರಾಜಕಾರಣ ಮಾಡೋ ಸ್ಥಿತಿನಲ್ಲ ಇಲ್ಲ ಪ್ರಾದೇಶಿಕ ಪಕ್ಷಗಳು.